ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ ಆ್ಯಂಡ್ ಇವತ್ತು ನಾನು ಕ್ಲೀನಿಂಗ್ ಮಾಡ್ತಾ ಇದ್ದೀನಿ. ಯುಗಾದಿ ಹಬ್ಬಕ್ಕೆ ಕಿಚನ್ನ ಡೀಪ್ ಕ್ಲೀನಿಂಗ್. ಯುಗಾದಿ ಹಬ್ಬದ ಕ್ಲೀನಿಂಗು ಕಿಚನಿಂದ ಶುರು ಮಾಡ್ತಾ ಇದ್ದೀನಿ. ಹೋದ ವಾರನೂ ಕೂಡ ಒರೆಸಿದ್ದೆ ಮೇಲ್ಗಡೆಯಿಂದ ಎಲ್ಲನೂ ಕೂಡ, ಅಂದರೆ ಡೀಪ್ ಕ್ಲೀನ್ ಮಾಡಿರಲಿಲ್ಲ. ಈ ಥರ ಎಲ್ಲ ತೆಗೆದು ಮಾಡೋದು ನಾನು ಸ್ವಲ್ಪ ಕಡಿಮೆನೇ, ಅಂದರೆ ಯಾವಾಗ ಧೂಳಾಗಿದೆ ತುಂಬಾ ಅನಿಸುತ್ತೋ ಆವಾಗ ಮಾತ್ರನೇ ಫುಲ್ ತೆಗೆದ್ಬಿಟ್ಟು ಇದು ರ್ಯಾಕ್ ಎಲ್ಲನೂ ಕ್ಲೀನ್ ಮಾಡಿ. ಅಲ್ಲಿ ಒಳಗಡೆ ನೋಡ್ಬೋದು ನೀವು, ಅಲ್ಲಿ ನೀರು ಬಿದ್ದು ಆ ಥರ ಮಾರ್ಕ್ ಆಗಿದೆ. ನೀರು ಬಿದ್ದಿರುತ್ತೆ, ಅದ್ರ ಮೇಲೆ ಧೂಳು ಕೂತ್ಕೊಳ್ಳುತ್ತೆ, ಹಾಗಾಗಿ ಅದು ಮಾರ್ಕ್ ಆಗಿದೆ. ಅದನ್ನೆಲ್ಲ ಕೂಡ ನಾನು ತುಂಬ ಧೂಳಾಗಿದೆ ಅಂದಾಗ ಒರೆಸಿರ್ತೀನಿ. ಆ್ಯಂಡ್ ಇದಕ್ಕೂ ಕೂಡ ಸ್ಪೈಡರ್ ನೆಟ್ ಕಟ್ಟುತ್ತೆ. ಒಂಥರ ನೀರು ಹಾರ್ಡ್ ವಾಟರ್ ಅಲ್ವಾ, ಸ್ಟೇನ್ ಕಾಣುತ್ತೆ, ಶೈನ್ ಕಾಣೋದಿಲ್ಲ ಸ್ಟೀಲ್. ಅಂಥ ಟೈಮಲ್ಲಿ ನಾನು ತೆಗೆದ್ಬಿಟ್ಟು ಇದನ್ನು ಕ್ಲೀನ್ ಮಾಡ್ಕೊಳ್ತೀನಿ. ಸೊ ನಿಮ್ಮ ಯುಗಾದಿ ಹಬ್ಬದ ಕ್ಲೀನಿಂಗ್ ಎಲ್ಲ ಹೇಗಾಗ್ತಾ ಇದೆ, ಆಯಿತಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಡಬ್ಬಗಳೆಲ್ಲ ತೆಗೆದು ಕೂಡ ನಾನು ಒಳಗಡೆಯಿಂದ ಸ್ವಲ್ಪ ಒರೆಸ್ಕೊಂಡೆ. ಅದೆಲ್ಲ ನಾನು ನಿಮ್ಮ ಜೊತೆ ಏನು ರೆಕಾರ್ಡ್ ಮಾಡಿ ಶೇರ್ ಮಾಡಲಿಲ್ಲ. ಇದಾದಮೇಲೆ ಹೊರಗಡೆಯಿಂದ ಲಾಸ್ಟ್ ವೀಕ್ ಒರೆಸಿದ್ದೆ, ಬಟ್ ಸ್ಟಿಲ್ ಸ್ವಲ್ಪ ಎಲ್ಲನೂ ಕ್ಲೀನ್ ಆಗಿಬಿಡಲಿ ಅಂದ್ಬಿಟ್ಟು ಹೊರಗಡೆಯಿಂದ ಕೂಡ ಒರೆಸ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಮೇಲ್ಗಡೆ ಡಬ್ಬಗಳು ನಾನು ಏನೂ ತೆಗಿಯೋಕ್ಕೆ ಹೋಗಲಿಲ್ಲ. ಜಸ್ಟ್ ಆ ಕಡೆ ಈ ಕಡೆ ಚಿಮ್ನಿ ಅಕ್ಕಪಕ್ಕ ತುಂಬಾ ಜಿಡ್ಡಾಗಿರುತ್ತೆ, ಸೊ ಅದನ್ನು ಸ್ವಲ್ಪ ಸ್ಕ್ರಬ್ ಮಾಡಿದೆ. ಸ್ನೇಹಿತರೆ, ಈಗ ಸ್ನಾನ ಮಾಡಿ ಬಂದೆ. ಸಖತ್ ಶಕೆ, ಸ್ನಾನದ ಮುಂಚೆನೂ ಶಕೆ, ಸ್ನಾನ ಆದಮೇಲೂ ಶಕೆ. ರಾಜೇಶ್ ಹೇಳ್ತಾರೆ ತಣ್ಣೀರು ಸ್ನಾನ ಮಾಡು ಅಂತ. ತಣ್ಣೀರು ನನ್ನ ಕೈ ಮಾಡಲ್ಲ, ಆದಷ್ಟು ಬೆಚ್ಚಗೆ ಮಾಡ್ತಾಯಿದ್ದೀನಿ. ಮೊದಲಾದರೆ ಅರ್ಧ ಬಕೆಟ್ ಬಿಸಿನೀರಿಗೆ ಅರ್ಧ ಬಕೆಟ್ ತಣ್ಣೀರು ಹಾಕೊಳ್ತಾ ಇದ್ದೆ. ಈಗ ಮುಕ್ಕಾಲು ಬಕೆಟ್ಗೆ ಒಂದು ಕಾಲು ಬಕೆಟ್ ಅಷ್ಟು ಬಿಸಿನೀರು ಹಾಕೊಳ್ತೀನಿ ಅಷ್ಟೇ. ಅಷ್ಟು ಮಾಡ್ತೀನಿ, ಆದರೂ ಶಕೆನೇ ಬಂದ ತಕ್ಷಣ. ಮೀನ್ಸ್ ಈಗ ಟೈಮು 1 ಗಂಟೆ ಆಗಿದೆ ಸ್ನೇಹಿತರೆ. ಬೆಳಗ್ಗೆಯಿಂದ ಕೆಲಸನ ಈಗಲೂ ಕೆಲಸ ಕಂಟಿನ್ಯೂ ಮಾಡಬೇಕು. ನಾನೀಗ ಅಡುಗೆಗೆ ಏನು ಮಾಡಬೇಕು ನೋಡೋಣ. ತಿಂಡಿಗೆ ಇವತ್ತು ನಾನು ಮೆಂತ್ಯ ಮುದ್ದೆ ಮಾಡಿದ್ದೆ, ರಾಗಿ ಗಂಜಿ ಮಾಡಿದ್ದೆ. ಅಂದರೆ ಹೊಟ್ಟೆ ಹಸ್ದಾಗ ಅದೊಂದು ಸಾರಿ ಇದೊಂದು ಸಾರಿ ಆ ಥರ ಇವತ್ತು ಮಾಡಿದ್ದೀನಿ. ಹಾಲೇ ಕುಡಿದಿಲ್ಲ ನೋಡಿ, ಹಾಲು ತೆಗ್ದಿಟ್ಟಿದ್ದಾರೆ ರಾಜೇಶ್ನ, ಬಟ್ ಹಾಲು ಬಿಸಿನೂ ಮಾಡಿಲ್ಲ, ಕುಡಿದೂ ಇಲ್ಲ. ಇವತ್ತು ಆ್ಯಕ್ಚುಲಿ ಸಾನು ಮತ್ತು ರಾಜೇಶ್ ಇಬ್ಬರೂ 5:15 ಎದ್ದಿರೋದು. 5:15 ಎದ್ದು ಏನು ಮಾಡಿದ್ರಪ್ಪ ಅಂದರೆ 6 ಗಂಟೆಗೆ ಸಾನುಗೆ ಟಾಯ್ಕಾಂಡೋ ಟ್ರೈನಿಂಗ್ ಕ್ಯಾಂಪ್ ಇದೆ. ಅಂದರೆ ಟಾಯ್ಕಾಂಡೋ ವಿನ್ ಆದ್ಲಲ್ವಾ ಸಾನು, ಶಿ ಗಾಟ್ 2nd ಪ್ಲೇಸ್. ಅದು ಸ್ಟೇಟ್ ಲೆವೆಲಲ್ಲಿ. ಸ್ಟೇಟ್ ಲೆವೆಲ್ ಆದಮೇಲೆ ಬೇರೆ ಬೇರೆ ಎಲ್ಲೆಲ್ಲಿ ಕಾಂಪಿಟೇಷನ್ ನಡೆಯುತ್ತೋ ಅಲ್ಲೆಲ್ಲನೂ ಕರ್ಕೊಂಡು ಹೋಗ್ತೀವಿ ನಾವು ಅಂತ ಅವ್ರು ಹೇಳಿದ್ರು. ನಮ್ಗೆ ಇಂಟ್ರೆಸ್ಟ್ ಇದ್ದರೆ ನಾವು ಹೋಗ್ಬೋದು, ಇಲ್ಲಾಂದ್ರೆ ಇಲ್ಲ. ಸೊ ನಾವು ಇರಲಿ ಕಂಟಿನ್ಯೂ ಮಾಡೋಣ, ಯಾಕಂದರೆ ನನಗೂ ಇಷ್ಟ ಆಯಿತು. ಸಾನುಗೆ ಸೆಲ್ಫ್ ಡಿಫೆನ್ಸ್ ಅಟ್ಲೀಸ್ಟ್ ನಾನು ಕಲಿಸ್ಬೇಕು, ಈ ಸಮ್ಮರಲ್ಲಿ ಹಾಕೋಣ ಅಂತ ಇದ್ದೆ. ಸೊ ಅದಾಗದೆ ಈಗ ಶುರು ಆಗಿದೆ. ನಾವು ಯಾಕೆ ಬಿಡಿಸ್ಬೇಕು,
ಆದಷ್ಟು ಕಂಟಿನ್ಯೂ ಮಾಡೋಣ. ಅವಳು ವಿನ್ ಆಗ್ತಾಳೋ ಬಿಡ್ತಾಳೋ ಅದು ಸೆಕೆಂಡ್ರಿ, ಬಟ್ ಅವಳಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತಲ್ವಾ. ಸೊ ಅದಕ್ಕೋಸ್ಕರ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಈಗ ನಾನು ತೋರಿಸಿದ್ದೆ ನಿಮಗೆ, ಅಲ್ಲಿ ಚಾಂಪಿಯನ್ಶಿಪ್ಗೆ ಒಂದು ಚಾಂಪಿಯನ್ಶಿಪ್ ಇದೆ, ಅದಕ್ಕೆ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಸಾನು ಅದಕ್ಕೆ ಸೆಲೆಕ್ಟ್ ಕೂಡ ಆಗಿದ್ದಾಳೆ. ಬ್ಯಾಂಗ್ಳೂರಲ್ಲಿ ಎಷ್ಟು ಜನ ವಿನ್ ಆಗಿದ್ರು ಅವ್ರ ಮಧ್ಯೆ ಒಂದು ಕಾಂಪಿಟೇಷನ್ ಮಾಡಿ ಅವಳು ಸೆಲೆಕ್ಟ್ ಆಗಿದ್ದಾಳೆ. ಅದಕ್ಕೆ ಕಾಂಪಿಟೇಷನ್ ಇರೋದು ಮೇ ಎಂಡಲ್ಲಿ. ಅಲ್ಲಿ ತನಕ ಎವ್ರಿ ಸಂಡೇ ಡೈಲಿ 6 to 8 ತನಕ ಅವ್ರಿಗೆ ಕ್ಯಾಂಪ್ ಮಾಡ್ತಾರೆ. ಅದಕ್ಕೆ ನಾವು ಫೀಸ್ ಕಟ್ಟಿದ್ದೀವಿ. ಎಂಟ್ರಿ ಫೀಸ್ ಇರುತ್ತೆ, ಕ್ಯಾಂಪ್ ಫೀ ಇರುತ್ತೆ, ಆಮೇಲೆ ಚಾಂಪಿಯನ್ಶಿಪ್ ಹೋಗಬೇಕಲ್ಲ ಅಲ್ಲಿದು ಎಂಟ್ರಿ ಫೀ ಅದೆಲ್ಲನೂ ಕೂಡ ನಾವು ಕಟ್ಟಿರ್ತೀವಿ. ಸೊ ಅದಕ್ಕೆ ನಾವೀಗ ಎವ್ರಿ ಸಂಡೇ ಮಾರ್ನಿಂಗ್ 6 to 8 ಕರ್ಕೊಂಡು ಹೋಗಬೇಕು. ಅದು ರಾಜೇಶ್ ಅವರು ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದಾರೆ. 5:30ಗೆ ಎದ್ದು ಪಾಪ ಅವ್ರಿಗೆ ಹೇಳೋಕ್ಕಾಗಲ್ಲ ಅಷ್ಟು ಬೇಗ. ನಾನಾದರೂ ಎದ್ಬಿಡ್ತೀನಿ 6:15 ನಾನು ಹೇಳ್ತೀನಿ, ಬಟ್ ಅವ್ರಿಗೆ ಹೇಳೋಕ್ಕಾಗೋದಿಲ್ಲ. ಬಟ್ ಸ್ಟಿಲ್ ಸಾನುಗೋಸ್ಕರ ಎದ್ದು ಕರ್ಕೊಂಡು ಹೋಗಿ ಬಂದು ಮನೆ ಕೆಲಸ ಮಾಡಿಕೊಂಡು, ಅಂದರೆ ನನಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಇವತ್ತು ಅವರೇ ಬಿಡಿಸ್ಕೊಂಡ್ರು. ಬಟ್ ಅವ್ರಿಗೆ ಗೊತ್ತಿರಲಿಲ್ಲ ನಾನು ಕ್ಲೀನಿಂಗ್ ಮಾಡ್ತೀನಿ ಅಂತ. ಅದಕ್ಕೆ ಪರವಾಗಿಲ್ಲ, ಸಾರಿ ನಾನು ಬೇರೆದೆಲ್ಲ ಗುಡಿಸಿದ್ದೀನಿ, ನೀನು ಕಿಚನ್ ಬೇಕಿಲ್ಲ ಆಮೇಲೆ ಮಾಡ್ಕೊ ಅಂದರು. ಸೊ ಮನೆ ಗುಡಿಸ್ಬಿಟ್ಟು ತರಕಾರಿ ಇರಲಿಲ್ಲ, ತರಕಾರಿ ತಂದು ಕೊಟ್ಬಿಟ್ಟು ಮತ್ತೆ ಸಾನುಗೆ ಹೋಗ್ಬಿಟ್ಟು ಕರ್ಕೊಂಡು ಬಂದು ಮತ್ತೆ ಅವ್ರ ಕೆಲಸನ ಶುರು ಮಾಡಿದ್ರು. ಸಾನು ಈಗ ಅವ್ಳ ಫ್ರೆಂಡ್ ಜೊತೆ ಆಟ ಆಡೋದಕ್ಕೆ ಹೋಗಿದ್ದಾಳೆ. ನಾನು ನೈಟಿ ಹಾಕಿದ್ದೀನಿ, ಆಗ್ತಾಯಿಲ್ಲ ನನ್ನ ಕೈಯಲ್ಲಿ, ಸ್ವಲ್ಪ ಫ್ರೀ ಇರಲಿ, ಸಖತ್ ಶಕೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಈಗ ನಾನು ಅಡುಗೆ ಶುರು ಮಾಡ್ತೀನಿ. ಸಾನುವಿನ ಬೆಳಿಗ್ಗೆ ರೂಟೀನ್ ಹೀಗಿತ್ತು. ಸೊ ತುಂಬ ಜನ ಹೇಳ್ತಾ ಇದ್ದಾರೆ ಸಾನು ಸಮ್ಮರ್ ರೂಟೀನ್ ಹೇಗಿರುತ್ತೆ ತೋರಿಸಿ ಅಂತ. ನಾನು ತೋರಿಸ್ತೀನಿ. ನಾನೀಗ ಅಡುಗೆ ಶುರು ಮಾಡ್ತೀನಿ. ಟೈಮ್ ಬಂದು 4:15 ಆಗ್ತಾ ಇದೆ. ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಈಗ ರೆಡಿಯಾಗಿ ಹೊರಡ್ತಾ ಇದ್ದೀನಿ. ಸೊ ಇವತ್ತು ಹೋಗ್ತಾ ಇರೋದು ಡೆಕೆಥ್ಲಾನ್ಗೆ. ಯಾಕೆ ಅಂದರೆ ಸಾನುಗೆ ಸ್ಕೇಟ್ಸ್ಗೆ ಟೊಯ್ಕೊಂಡೋಗೆ ಎಲ್ಲ ಕಿಟ್ ಬೇಕು, ಅದೆಲ್ಲ ಇರಲೇಬೇಕಂತೆ ಅವರ ಪ್ರೊಟೆಕ್ಷನ್ಗೆ. ಅದು ಆನ್ಲೈನಲ್ಲಿ ನೋಡಿದ್ವಿ, ಒಬ್ಬರು ಹೇಳ್ತಾರೆ ನಮ್ಮ ಕ್ಲಾಸಲ್ಲೇ ತೊಗೊಳ್ಳಿ ಅಂತ, ಇನ್ನೊಬ್ಬರು ಡೆಕೆಥ್ಲಾನಲ್ಲಿ ನೋಡಿದೆ. ಅದು ಡೆಕೆಥ್ಲಾನಲ್ಲಿ ಒಂದಿದೆ ಒಂದಿಲ್ಲ, ಆನ್ಲೈನಲ್ಲಿ ಸರಿಯಾಗಿ ತೋರಿಸ್ತಾ ಇಲ್ಲ. ಅದಕ್ಕೆ ಸರಿ ಅಲ್ಲೇ ಹೋಗಿ ನೋಡಿ ಬರೋಣ. ಟೈಕೊಂಡೋದಂತೂ ತೋರಿಸ್ತಾನೇ ಇಲ್ಲ, ಅದಕ್ಕೆ ಅಲ್ಲೇ ಹೋಗಿ ನೋಡಿ ಬರೋಣ. ಸ್ವಲ್ಪ ಫಿಸಿಕಲಿ ನೋಡ್ಬಿಟ್ಟು ತೊಗೊಂಡಾಗ ಸಮಾಧಾನ ಅಲ್ವಾ. ಆ್ಯಂಡ್ ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಯಾವಾಗ ಬರುತ್ತೋ, ಅಂದರೆ ಬರೀ ಒಂದು ಸಾಮಾನಾಗಿದ್ದರೆ ತರಿಸ್ಬಿಡ್ತಿದ್ವಿ, ತುಂಬ ತೊಗೊಳ್ಬೇಕು. ಟೊಯ್ಕೊಂಡೋದೇ ಒಂದು ಕಿಟ್ ಫುಲ್ಲು. ಅದಕ್ಕೆ ಆನ್ಲೈನಲ್ಲಿ ತೋರಿಸ್ತಾ ಇದೆ ಪ್ರೈಸು 3000 ಅಂತ. ಇದು ಸ್ಕೇಟಿಂಗ್ದು ಸ್ಕೇಟ್ಸು, ಏನೋ ರಿಸ್ಟ್ದಂತೆ, ಎಲ್ಬೋದಂತೆ, ನೀಸ್ದಂತೆ, ಹೆಲ್ಮೆಟ್ ಅಂತೆ, ಅದೆಲ್ಲ ಬೇರೆ ಬೇರೆ ಎಲ್ಲ ಕಿಟ್ ಸಿಗ್ತಾ ಇಲ್ಲ. ಅದಕ್ಕೆ ಅದನ್ನೆಲ್ಲ ನೋಡಿ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಟೊಯ್ಕೊಂಡೋದು 3000 ತೋರಿಸ್ತಾ ಇದೆ, ಸ್ಕೇಟ್ಸ್ದು ಇನ್ನೂ ಜಾಸ್ತಿ ಇದೆ. ಅದೇನು ಸೈಜ್ ಬರುತ್ತಾ, ಫ್ರೀ ಸೈಜ್ ಇರುತ್ತಾ, ಏನೂ ಐಡಿಯಾ ಇಲ್ಲ. ಯಾವ್ದು ಬುಕ್ ಮಾಡಬೇಕೋ ಗೊತ್ತಾಗ್ತಾ ಇಲ್ಲ ಸೈಜ್ಗಳು. ಅದಕ್ಕೆ ಅಲ್ಲಿ ಹೋದರೆ ಅವರು ಅಸಿಸ್ಟ್ ಮಾಡ್ತಾರಲ್ವ, ಅದಕ್ಕೆ ಈಗ ಹೊರಡ್ತಾ ಇದ್ದೀವಿ. ಮನಸ್ಸೇ ಬರಲ್ಲ ಈ ಬಿಸಿಲಲ್ಲಿ ಹೊರಗಡೆ ಹೋಗಬೇಕಂದ್ರೆ, ಹೋಗಲೇಬೇಕು ಆ ಥರ ಆಗಿದೆ. ಸೊ ಬನ್ನಿ ಹೋಗಿ ಬರೋಣ ಡೆಕೆಥ್ಲಾನಲ್ಲಿ. ನಾವು ಸಾನುಗೆ ಸ್ಕೇಟ್ಸ್ ತೊಗೊಂಡಿದ್ವಲ್ವಾ, ಮನೇಲೇ ಕಲಿತಾಳೆ ಅಂತ. ನಾವು ಕಲಿಸಿದ್ರೆ ಕರೆಕ್ಟಾಗಿ ಕಲಿತಿದ್ಲು. ನಾವು ಹೋಗ್ಲಿ ಬಿಡು, ಮಾಡು ಮಗಳೇ ಅಷ್ಟೇ ಹೇಳ್ಬಿಟ್ಟು ಸುಮ್ಮನೆ ಆಗ್ತಿದ್ವಿ. ಸರಿಯಾಗಿ ಮಾಡ್ತೀಯೋ ಇಲ್ಲೋ ಅಂದಿದ್ರೆ ಅಂದ್ರೇನೆ ಅವ್ರು ಕಲಿಯೋದು. ಅಲ್ಲಿ ನೋಡಕ್ ಹೋಗಿದ್ನಲ್ಲ, ಒಬ್ಬ ಅಪ್ಪು ಥರ ಒಬ್ಬ ದಪ್ಪಕ್ಕಿದ್ದ, ಅವನು ಅಳಕ್ ಸ್ಟಾರ್ಟ್ ಮಾಡ್ತಿದ್ದಾನೆ. ಸರ್ ಈ ಕಡೆ ಬೈತವ್ರೆ, ಸರ್ ಅಳ್ತಾ ನೋಡ ಬೈ ಸರ್, ಅವ್ರು ಗದರಿಸ್ಲಿಲ್ಲ ಅಂದರೆ ಕಲಿಯಲ್ಲ ಸರ್. ನನ್ನ ಮಗಳು ಒಂದೊಂದ್ಸಾರಿ ಅದೇ ಕ್ಯಾಟಗರಿಗೆ ಬರೋದು ನೋಡಿ. ಬಿಟ್ಬಿಟ್ಟು ನಾ ಸುಮ್ಮನೆ ಕಲಿತೇ ಇಲ್ಲ ಅವಳು. ಈಗ ಸ್ಕೇಟ್ಸಲ್ಲಿ ಹೇಳಿದ್ರಂತೆ ಆ 4 ವೀಲರ್ದೇನೆ ಬಿಗಿನರ್ಸ್ಗೆ ಇರಲಿ ಪರವಾಗಿಲ್ಲ ಅಂತ.
ಬಾಟ್ಲಲ್ಲಿ ನೀರು ತುಂಬ್ಕೊಂಡು ಹೋಗು. ಸಾನು ಅವರು ಆಟ ಆಡ್ಬೇಕಂತೆ, ಅದಕ್ಕೆ ಅವರು ಬರ್ತಾ ಇಲ್ಲ. ಅವ್ರು ಬರ್ದೇ ಇದ್ರೇನೆ ಒಳ್ಳೇದು, ಇಲ್ಲ ಅಂದ್ರೆ ಅಲ್ಲಿ ನೋಡಿದ್ದೆಲ್ಲಾನು ಬೇಕು ಅಂತಾರೆ. ಇಲ್ಲ ಪಾಪ, ಏನಿಲ್ಲ ಐಕಿಯಾದ ಸ್ಕೇಟಿಂಗ್ ಸಿಗುತ್ತಾ? ಇಲ್ಲ ಸಾನು ಗೊತ್ತೇ ಇಲ್ಲ ನಾವೆಲ್ಲ ಹೋಗ್ತಿದೀವಿ ಅಂತ. ಸಾನಾಗ ಆಟ ಆಡೋದಕ್ಕೆ ಇದ್ಬಿಟ್ರೆ ಸಾಕು, ಇನ್ನೇನು ಬೇಡ. ನೋಡ್ರಿ ನಾವ್ ಎಲ್ಲಿ ಹೋಗ್ತಿದೀವಿ ಅಂತ ಗೊತ್ತಿಲ್ಲ, ಜಸ್ಟ್ ಇವಾಗ ಗೆಸ್ ಮಾಡಿದ್ಲು ಅಷ್ಟೇನೆ, ಡೆಕೆಟ್ಲಾನ್ಗ ಅಂತ, ಇಲ್ಲ ಅಂದ್ರೆ ಐಕಿಯಾಗ ಅಂತ. ನಾವು ಅಲ್ಲಿಗೆ ಹೋಗ್ಬೇಕು ಅಂತ ಮಾತಾಡ್ಕೊತಾ ಇದೀವಿ. ಅದಕ್ಕೆ ಅಯ್ಯೋ ನಾನು ಮರ್ತೆ, ತಗೊಂಡ್ ಬರ್ಲಾ? ಅಷ್ಟು ದೂರ ಬರೋದಕ್ಕೆ ಏನು ತಿನ್ಬೇಕು ಅನ್ನಿಸ್ತೈತಾ? ದಾವಾನ ನೀರು ಕುಡ್ದಲ್ಲ. ದೊಡ್ಡದು ತಗೊಳ್ಳ ಅಂತ ಕೇಳಿದ್ದು. ಆಯ್ತು ಬಾ, ನೀವು ಜಾಸ್ತಿ ಕುಡಿದ್ರೆ ನಾನು ಕುಡಿತೀನಿ. ಇಟ್ಸ್ ಓಕೆ. ಏನೋ ಪ್ರೋಗ್ರಾಮ್ ಇದೆ ಇವತ್ತು. ನ್ಯಾಷನಲ್ ಅಂತ ಮಾಡಿದ್ರು, ಏನಿದೆ ನೋಡೋಣ ಬಾ. So it's a starting here and then you go there and come back. So I want one parent to be here. ಸಣ್ಣ ಮಕ್ಕಳಿಗೆ ಆಟ. The other parent will be motivating from that. Sir, can you set the mic? There's a lot of disturbance. ಅದು ಟ್ರಾಲಿ ಬ್ಯಾಸ್ಕೆಟ್ ತಗೋದು. ಏನು ಇಷ್ಟೊಂದು ರಶ್ ಇದೆ ಸಂಡೇ? ಅದು ಡಡ ತಗೊಳ್ಳೋಣ, ಡಡ ಟೆರೆಸ್ ಮೇಲೆ ಆಡೋಣ, ಡಡ ಟೆರೆಸ್ ಮೇಲೆ ನನ್ನ ಫ್ರೆಂಡ್ಸ್ ಜೊತೆ ಆಡ್ತೀನಿ ಡಡ ಅನ್ಕೊಂಡು ಆ ಥರ ಹೇಳ್ತಿದ್ದೆ. ಸೈಜಾ? ನೀನು ಸಾನು ಬಂದಿದ್ರೆ ಈ ಕಲರ್ ಬೇಡ ಆ ಕಲರ್ ಅಂತಿದ್ಲು. ಏನೋ ಬೇಜಾನ್ ಕ್ಲಿಯರೆನ್ಸ್ ಸೇಲಿದೆ ಅಲ್ವಾ? ಯೂಶಲಿ ಸಮ್ಮರಲ್ಲಿ ಇರಲ್ಲ. ಓಕೆ, ತುಂಬ ಕ್ಲಿಯರೆನ್ಸ್ ಸೇಲಿದೆಯಪ್ಪ. ಮೇಡಮ್ ಇನ್ನೊಂದು ಥರ ಥಾಟ್ ಪ್ರೊಸೆಸ್ಸಲ್ಲಿದ್ದಾರೆ. ಫುಲ್ ಸ್ಲೀವ್ಸ್ ಇರೋದು ತೊಗೊಂಡ್ರೆ ಸನ್ ಟ್ಯಾನ್ ಆಗಲ್ಲ, ಅದಾದ್ರೆ ಸನ್ ಟ್ಯಾನ್ ಆಗುತ್ತೆ ಅಂತ. ಆಯ್ತು ನೋಡಮ್ಮ ಅಂತಂದೆ. ಏನೋ ಅದೇ ಇರುತ್ತೆ. ಇರುತ್ತೆ ಅನ್ಸುತ್ತೆ. ನೋಡಿದ್ಯಾ ಸ್ಪೋರ್ಟ್ಸ್ ವೇರಲ್ಲಿ ಏನೇನು ಇದ್ದಿರುತ್ತೆ, ಅದರಲ್ಲೂ ಯು ಪ್ರೊಡಕ್ಷನ್ ಅಂತ ಕ್ಲಾತ್ಸಲ್ಲಿ. ಹೆಂಗೂ ಕರ್ಕೊಂಡು ಬಂದಿಲ್ವಲ್ಲ, ಅವ್ರಿಗೆ ತೋರಿಸಲ್ವಲ್ಲ, ಯಾಕೆ ಹೊರಿ? ತಗೋ, ನಿನ್ಗೇನು ಬೇಕಾ ತಗೋ. ಇದು ಫುಲ್ಲು ಸ್ವಿಮ್ಮಿಂಗ್ ಸೆಕ್ಷನ್ನು. ಇದು ಫಿಟ್ನೆಸ್ ಸೆಕ್ಷನ್. ಏನೋ ನನ್ಗ ಆಗುತ್ತೆ. ನಾನೇನು ಎಕ್ಸ್ಟೆನ್ಸಿವ್ ಮಾಡಲ್ವಲ್ಲ, ಬಟ್ ಇಟ್ಸ್ ಓಕೆ, ತೊಗೊಂಡ್ರೆ ನಡೀತೆ. ಒಂದು ತೊಗೊಂಡು ಟ್ರೈ ಮಾಡೋಣ. ಇಲ್ಲಿ ಲಾರ್ಜ್ ಇದೆ, ಇದೆಯಾ? ನಿನಗೆ ಬೇಕಾ ಶೂಸು? ಬೇಕು ಅಂತಿದ್ದೆಲ್ಲ ಸಾಕಾ? ಸ್ಕರ್ಟಾ? ನಾನು ಶಾರ್ಟ್ಸ್ ಅಂದ್ಕೊಂಡೆ.
2 in 1 ಚೆನ್ನಾಗಿದೆ ತಗೊಬಂದು ಅಲ್ಲ, ಫುಲ್ ಖುಷಿ ಆಗ್ಬಿಡ್ತಾಳೆ. ಶಟಲ್ ಆಡೋದಕ್ಕೆ ಅಲ್ವಾ ಬಿಂದಾಸಕ್ಕೆ ತಗೋತಾಳೆ. ನೀನು ಅದು ಪಿಂಕ್ ಕಲರ್ ಸಿಕ್ಕಿದೆ. ಅಲ್ವಾ? ನಾವು ಅದು ಇದು ನೋಡ್ಕೊಂಡು ಬಂದಿರೋ ಕೆಲಸನೇ ಮರ್ತ್ಕಿಟ್ಬಿಟ್ರೆ ಕಷ್ಟ. ಇಲ್ಲ ಆ ಕಡೆ ಇರುತ್ತೆ, ಬಾ ಕೇಳೋಣ ಅವ್ರಿಗೆ ಯಾರಿಗೆ. ಇದು ಕ್ಲೈಂಬಿಂಗ್ದು, ಮೌಂಟೇನ್ ಕ್ಲೈಂಬಿಂಗು ಅದ್ರ ಸೆಕ್ಷನ್. ಇಲ್ಲ ಇಲ್ಲ ಇಲ್ಲ, ಏನು ಬೇಕಾದ ತಗೊಳಪ್ಪ. ಅಲ್ಲಿ ಡಾಟ್ ಬೋರ್ಡು ಎಷ್ಟೊಂದಿದೆ ನೋಡಿ. ಓ, ಎಲ್ಲ ಕಾಸ್ಟ್ಲಿ ಮ್ಯಾನ್ಸ್ ಗೇಮೇ ನೀವು ಹುಡ್ಕೋದು. ಇನ್ನೇನು ಮತ್ತೆ ಯಾವಾಗ ಹೋಗ್ತಿದ್ದೀರಾ? ನಾನೇ ಅಸಿಸ್ಟೆಂಟ್ ಆಗಿ ಬರ್ತೀನಿ ಆಯ್ತಾ? ಪಾಯಿಂಟ್ಸ್ ಆದಾಗ ಡಿಜಿಟಲ್. ಓ, ಅದಕ್ಕೆ ಜಾಸ್ತಿನಾ? ಅದು 3000 ಇದು ನೋಡು, 3000 ಪ್ಲಸ್ 3 ಡಾಟ್ ಸಿಗುತ್ತೆ. 1 ರೂಪಿಗಿದಾ ನೋಡ್ರಿ. ಡಾಟ್ ತಗೊಳ್ಬೇಕು ಅಂತಿದ್ರು, ಅದು ಸಿಕ್ತು, ಆದರೆ ರೇಟ್ ಇಸ್ ಟು ಮಚ್. 2700 3000 ಆನ್ಲೈನ್ ನೋಡೋಣ. 2100 ಗಾಲ್ಫ್ ಸಿಕ್ಬಿಡ್ತು ಪಕ್ಕನೇ ಅಲ್ವಾ? ನೀವೇನೇನು ಕೇಳ್ತಿರೋ ಟಕ್ ಅಂತ ಸಿಗ್ತಾ ಇದೆ. ನಿಮ್ಮಪ್ಪ ಬೇಕು ಅಂತಿದ್ರು ಕ್ಯಾರಮ್ ಬೋರ್ಡು. ಹೌದು, ನೀವೇ ಕುತ್ಕೊಂಡು ಆಡ್ಬೇಕು ಅವ್ರ ಜೊತೆ. ನಿಮ್ಮಪ್ಪ ಆಡ್ತಿದ್ರಂತ KGF ಅಲ್ಲಿ. ಇದೇ ನಮ್ಮ ಮನೆಯಲ್ಲಿ, ಬೇಕಿದ್ರೆ ಅದನ್ನೇ ಎತ್ಕೊಂಡು ಬರೋಣ ಬಿಡಿ. ಅವ್ರೇನು ಆಡ್ತಾರ ಅಲ್ಲಿ? ಅದು ತುಂಬಾ ಇದಾಗ್ಬಿಡುತ್ತೆ. ನೋಡ್ದೆ ಪಿಂಕ್ ಇಲ್ಲ. ಸೊ ನಾವು ಬಂದಿರೋದೇ ಮೇನು ಇದಕ್ಕೆ. ಓ, ಇದೀಗ ಬಂದ್ವಿ ಸ್ಕೇಟ್ಸ್ ಸೆಕ್ಷನ್ಗೆ. ಸೊ ಸ್ಕೇಟ್ಸ್ಗೆ ರಿಲೇಟೆಡ್ ಎಲ್ಲನೂ ಇದೆ ಇಲ್ಲಿ. ಅದು ಸೈಕ್ಲಿಂಗ್ ಮಾತ್ರ. ಓ, ಇಲ್ಲಿದೆ ನೋಡಿ. ಅದು ಸ್ವಲ್ಪ ಬ್ರೈಟ್ ಇದೆ ಸ್ನೇಹಿತರೆ. ಇದು ಮತ್ತು ಹೆಲ್ಮೆಟ್ ಎಲ್ಲ ಹಾಕಿ ನೋಡಿ ತಗೊಳ್ಬೇಕು. ನಾವು ಬಂದ್ಬಿಟ್ಟಿದ್ದೀವಿ ಈಗ ಸಾನುಗೆ ಬಿಟ್ಬಿಟ್ಟು. ಇಲ್ಲಿ ಒಂದು ಹುಡುಗಿ ಸಿಕ್ಕಿದ್ಲು ಪಾಪ, ಆ ಹುಡುಗಿಗೆ ಹಾಕಿ ನೋಡ್ತಾ ಇದ್ದೀವಿ. ಇದು ಹೆಲ್ಮೆಟ್ ಹಾಕಿ ನೋಡಿದ್ವಿ, ಇದು ಹಾಕಿ ನೋಡಿದ್ವಿ. ಇದೇ ಲಾಸ್ಟ್ ಸೈಜ್ ಅಂತೆ ಚಿಕ್ಕ ಮಕ್ಕಳದು, ಸ್ಮಾಲ್ ಸೈಜ್ದು. ಅದಕ್ಕಿಂತ ಚಿಕ್ಕದು ಸಿಗತ್ತೆ. XS 2XS ಸ್ಮಾಲೇ ಲಾಸ್ಟ್ ಸೈಜು. ಅದು ಬಿಟ್ಟರೆ ದೊಡ್ಡವ್ರದ್ದು ತೊಗೋಬೇಕಂದ್ರೆ ದೊಡ್ಡವ್ರದ್ದು ತುಂಬಾ ದೊಡ್ಡದಿದೆ, ಸ್ಮಾಲ್ ಸೈಜ್ದು. ಎಷ್ಟು ಜನ ತಗೊಳ್ತಾ ಇದ್ದಾರೆ ನೋಡಿ ಸ್ಕೇಟ್ಸು ಮಕ್ಕಳು. ಚೆನ್ನಾಗಿರುತ್ತೆ ಅದು ಓಡಾಡಬೇಕಾದ್ರೆ ಅವ್ರು ಸ್ಕೇಟ್ಸ್ ಹಾಕ್ಕೊಂಡು. ನನಗೆ ತುಂಬ ಖುಷಿ ನೋಡೋದಕ್ಕೆ. ರಾಜೇಶ್ಗೂ ತುಂಬಾ ಇಷ್ಟ. ಅದು ಚೆನ್ನಾಗಿ ಫನ್ ಇರುತ್ತೆ, ನಾನು ಕಲ್ತಿಲ್ಲ, ನನ್ನ ಮಗಳು ಕಲಿಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಅವರು. ಅದಕ್ಕೆ ಅರ್ಜೆಂಟಾಗಿ ಸೇರಿಸ್ತಾ ಇದ್ದಾರೆ ಈಗ ಸಮ್ಮರಲ್ಲಿ, ಕಲ್ತ್ಬಿಡ್ಬೇಕು ಅವಳು ಅಂತ. ಜಾನು ಸೆಲ್ಫ್ ಚೆಕ್ಔಟ್ ಮಾಡ್ತೀರಾ ಅಲ್ಲಿ?
ಸಾನುಗೆ ಇಷ್ಟ ಈ ಥರ ಎಲ್ಲ ಮಾಡೋದಕ್ಕೆ. ನಾನು ಒಂದಿರೋಳು ಅಲ್ಲಿ ಎಂಟ್ರ್ ಮಾಡಿ ಅಲ್ಲಿ ಹಾಕಿದ ತಕ್ಷಣನೇ ಒಂದಾಯಿತು. ನೆಕ್ಸ್ಟ್ ಹಾಕಿ. ते ಹೊಲೆ घाला. ಇಲ್ಲಿ ಹಾಕ್ತಾ ಇದ್ದಂಗೆ ಅಲ್ಲಿ ಎಂಟ್ರಿ ಆಗ್ತಾ ಇದೆ. ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಎಲ್ಲ ಐಟಮ್ಸ್ಗಳು ಕೂಡ ತೊಗೊಂಡಿದ್ದೀವಿ. ನಾವು ಟೊಯ್ಕೊಂಡು ಆ್ಯಂಡ್ ಸ್ಕೇಟಿಂಗ್ ರಿಲೇಟೆಡ್ ತೊಗೊಳ್ಬೇಕು ಅಂತ ಬಂದಿದ್ದು. ಟೊಯ್ಕೊಂಡೋದು ಸಿಗಲಿಲ್ಲ. ಸ್ಕೇಟಿಂಗ್ದು ಏನೇನು ಬೇಕೋ ಎಲ್ಲ ಕೂಡ ಗೇರ್ಸ್ ಸಿಕ್ಕಿದೆ. ಸೊ ಇದು ನಾನು ಮನೆಗೆ ಹೋದ್ಮೇಲೆ ಏನೆಲ್ಲ ತೊಗೊಂಡೆ, ಅದರ ರೇಟ್ ಎಷ್ಟು ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡೆ ರೆಕಾರ್ಡ್ ಮಾಡಿದೆ. ಬಟ್ ಅದು ತುಂಬಾ ಲೆಂತಿ ಆಯಿತು. ಫಾರ್ ಶ್ಯೂರ್ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಅಂತ ತಿಳಿಸಿ. ಒಂದೊಂದನ್ನು ಕೂಡ ತೋರಿಸ್ಬಿಟ್ಟು ನಿಮಗೆ ರೇಟ್ ಕೂಡ ಶೇರ್ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ ಸ್ನೇಹಿತರೆ ಇದರೊಂದಿಗೆ ಎಂಡ್ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಂಟಿಲ್ ದೆನ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಸ್ನೇಹಿತರೆ.